ಹೆಂಗಾಯ್ತು ಜರ್ನಿ ಹೇಳಿ ಸ್ವಲ್ಪ. ನನಗರ ಬಿಕ್ಕಿತ್ತು. ಇದೀವಿ ಎಷ್ಟೋ ಜನ ಗೆಸ್ ಮಾಡಿದ್ರಿ ಮಂತ್ರಾಲಯ ಅಂತ ಹೇಳಿ. ನಾ ಇನ್ನೊಂದು ಹೆಜ್ಜೆ ನಮಸ್ಕಾರ ಹಾಕಿದ್ದೆಲ್ಲ ಕಾಲು ಸಿಕ್ಕಾಪಟ್ಟೆ ನೋವಾಗಿ. ಇಲ್ಲಿ ನಿಜ ಹೇಳ್ಬೇಕಂದ್ರೆ ರಿಯಲ್ ಆಗಿ ಬಾರಿ ಮಸ್ತ್ ಅನ್ಸತೈತಿ ನೋಡಿ ನನಗರ ನೋಡಕ್. ತಿರ್ಗಾಡಿ ಕಾಲಂತರೂ ಸಿಕ್ಕಾಪಟ್ಟೆ ನೋವಾಗಿ. ಸ್ಲಿಪ್ಪರ್ಸ್ ಇಲ್ಲದೆ ತಿರ್ಗಾಡಿ ಅವ್ರ ಮಮ್ಮಿ ಬಿಡಲಾಗ್ಯಾವ ಗಾಯ್ಸ್. ಬಟ್ ಅದೆಷ್ಟು ಕ್ಯೂಟ್ ಅದ, ನನ್ನತ್ರ ಭಾಳ ಇಷ್ಟ ಆಯ್ತು. ನಮ್ಮ ಕಾವ್ಯಾರ ಅದ್ರ ಜೊತೆ ಆಟ ಆಡಕತ್ತಾರ, ಭಾಳ ಮಸ್ತ್ ಅದ ಗಾಯ್ಸ್. ಎಷ್ಟು ಚಂದ ಅದಾವ. ಇಲ್ಲಿ ನೋಡ್ರಿ ಇದು ಎಷ್ಟು ಪುಟಾಣಿ ಮರಿ ಅದ. ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್ ಗಾಯ್ಸ್. ಇವಾಗ ಸಾಯಂಕಾಲ ಇಲ್ಲಿ ಬಂದೀವಿ ಸ್ವಲ್ಪ ಮಂತ್ರಾಲಯದಲ್ಲಿ. ಇಲ್ಲಿ ಎಷ್ಟು ಪುಟಾಣಿ ಗೋಮಾತೆ ಅದಾವಂದ್ರ ನಾವಂತ್ರ ಬಿಡಲ್ಲ ಹೇಗಿವ ಅದಕ್ಕೆ ನೋಡ್ಕಿಶೆ. ಇಲ್ಲ ನೋಡ್ರಿ ನಮ್ಮ ಕಾವ್ಯಾರ ಅದ್ರ ಜೊತೆ ಆಟ ಆಡಕತ್ತಾರ, ಭಾಳ ಮಸ್ತ್ ಅದ ಗಾಯ್ಸ್. ಎಷ್ಟು ಚಂದ ಅದಾವ. ಇಲ್ಲಿ ನೋಡ್ರಿ ಇದು ಎಷ್ಟು ಪುಟಾಣಿ ಮರಿ ಅದ. ಅವ್ರ ಮಮ್ಮಿ ನೆಕ್ಕೇಳನಲ್ಲಿ. ಮಮ್ಮಿ ನೆಕ್ಕೆ ನೋಡಿ ಗಾಯ್ಸ್. ಅವ್ರ ಮಗಳಿಗೆ ಮುಟ್ಟಬೇಡ ಅಂತ ಇದು ಅಲ್ಲಿ ನೋಡಿ ಗರಂ ಆಗ್ಯದ. ಅವ್ರ ತಾಯಿ ಜೊತೆ ಮರಿಗಳದ ನೋಡ್ರಿ. ಇದ್ರ ತಾಯಿ ಇಲ್ಲದ ಹೋತಿನಿಂದ ನೋಡಿ. ಇಲ್ಲಿ ಇಷ್ಟನ್ನ ಫೋಟೋ ತಕೊಂಡಿವಿ ನಾವು. ಇಷ್ಟನ್ನ ಇಲ್ಲಡಿ ಎಷ್ಟು ಚಂದ ಅದಾವ ಇವು. ತಾಯಿ ಮಗದ ಗೊತ್ತಿಲ್ಲ ಬಟ್ ತಾಯಿ ಮಕ್ಕಳು ಅದು ತಾಯಿ ಮಕ್ಕಳು. ಇಲ್ಲಿ ನೋಡಿ ಎಷ್ಟು ಚಂದ ಕುಂತಾವ. ಇಲ್ಲಿ ನೋಡ್ರಿ ರಾಯರ ಸನ್ನಿಧಿ. ನಾ ಸಾಯಂಕಾಲ ಸ್ವಲ್ಪ ಹೊತ್ತು ಬಂದೇವಿ ನೋಡಿ. ಇಲ್ಲಿ ಎಲ್ಲ ಫೋಟೋ ಪಾಸ್ ಕೊಡು, ಫೋಟೋ ಪಾಸ್ ಗೈಸ್. ನೋಡಿ ನಮ್ಮ ವೈನಿ ಅವಕ್ ನೋಡಿ ಬರದೇ ಈಗಲ್ಲ. ಅವ್ರ ಬಲ್ಲೆ ಅದ ಬರಲ್ಲ ಈಗಲ್ಲ ನಮ್ಮ ಜೊತೆ. ಅದು ನಾನು ಸ್ವಲ್ಪ ಇರ್ತೀನಿ ಅವ್ರ ಜೊತೆ ಅಂತ. ಆಯ್ತು. ಇಲ್ಲ ಇದೇ ಲಾಸ್ಟ್. ಇದೇ ಮನ್ಸೇ ಆಗಲ್ಲ ಎಷ್ಟು ಚಂದ ಅದಾವ. ಮುಟ್ಟಕ್ಕೆ ಬಿಡಲಾಗ ಹೋದ್ರೇನೆ ಹಿಂಗ ತಲೆ ಹಾಕಾಕತ್ತ. ಅವ್ರ ಮಮ್ಮಿ ಬಿಡಲಾಗ್ಯಾವ ಗೈಸ್. ಬಟ್ ಅದೆಷ್ಟು ಕ್ಯೂಟ್ ಅದ, ನನ್ನತ್ರ ಭಾಳ ಇಷ್ಟ ಆಯ್ತು. ಒಯ್ಯಮ್ಮನ ಮನಿ ಇದೆಲ್ಲ ಅವಾಗ ಸಾಕ್ಬೇಕು ನೋಡು. ಮಾರ್ನಿಂಗ್ ಯಾವ ಬಂದಿದ್ದಿಲ್ಲ ಗೈಸ್ ಗೋಮಾತೆಗಳು. ಇವಾಗ ಸಾಯಂಕಾಲ ನೋಡಿ ಎಷ್ಟು ಬಂದಾವ. ಮಾರ್ನಿಂಗ್ ಯಾರು ನಾವು ಅವಾಗ್ಲಿಂತ ಇವಕ್ಕೆ ಕಾಯಕತ್ತೀವಿ. ಮಾರ್ನಿಂಗ್ ನಾವು ಈ ಕಡೆ ಮಾರ್ನಿಂಗ್ ಬಂದಿಲ್ಲ, ಅದಕ್ಕೆ ಮಾರ್ನಿಂಗ್ ಇರ್ತಿರ್ಬೋದು ಬಟ್ ಗೊತ್ತಿಲ್ಲ. ನಾವು 10 o'clock ಮ್ಯಾಲೆ ಬಂದಿದ್ದೀವಿ. ಅದಕ್ಕೆ ಇಲ್ಲಿ ಬಿಸಿಲು ಫುಲ್ ಇತ್ತಲ್ಲ, ಅದಕ್ಕೆ ಯಾವ ಇದ್ದಿಲ್ಲ. ನಾವು ನೋಡ್ಬೇಕಂತ ಎಷ್ಟೊತ್ತನ ಆಯ್ತು ಅವ್ರು ವೇಟ್ ಮಾಡಕತ್ತೀವಿ. ಈಗ ಬಂದವ ಇವಾಗ ಬಂದವ. ನಾವಂತ್ರ ಗೊತ್ತೇ ಇಲ್ಲ, ಇಬ್ಬರ ಜೊತೆನೇ ಆಟ ಆಡಕತ್ತೀವಿ. ಮಸ್ತ್ ಅದ, ಎಲ್ಲ ಚಂದ ಅದ. ನನಗಾರೆ ಭಾಳ ಖುಷಿ ಆಯ್ತಪ್ಪ. ಪಂಚಮುಖಿ ದೇವಸ್ಥಾನದೆಲ್ಲ ನೋಡ್ಕೊಂಡು ಬಂದ್ವಿ. ನಾವು ಇವತ್ತ ಮತ್ತೆ ಹೋಗ್ಬೇಕು. ಬರವಾಗ ಹಾಕೊಂಡಿದ್ದಿಲ್ಲ ಅದೇ ಔಟ್ಫಿಟ್ ಹಾಕೊಂಡಿ ನಾನು. ಭಾಳ ಒಂಥರ ಇಲ್ಲಿರೋ ಶೆಕಿಗೆ ನೋಡ್ಬೇಕಾದ್ರ ಫುಲ್ ಏನೋ ಅಂತಾರಲ್ಲ ಕಾಟನ್ ಬಟ್ಟೆನ ಯೂಸ್ ಮಾಡ್ಬೇಕು ಅನ್ಸ್ಬಿಟ್ಟೈತೆ. ಯಾವ ಡ್ರೆಸ್ ತಂದಿದ್ದೆ ಹಾಕೊಂಡು ಹೋಗ್ಬೇಕಂತ ಖುಷಿ. ಬಟ್ ನನಗೆ ಸೀರೆ ಹಾಕೊಂಡೆ ಅದ್ರ ಶೆಕಿ ತಡ್ಕೊಳ್ಳೋದಾಗ್ಲಿಲ್ಲ. ಅದಕ್ಕೆ ಎಷ್ಟು ನೋಡಕ್ ಎಷ್ಟು ಚಂದ ಅನ್ಸ. ಇವಾಗ ಸಾಯಂಕಾಲ ನೋಡಿ ಎಷ್ಟು ಮಸ್ತ್ ಅನಸ್ಲಾಗತ್ತು. ಬಿಸ್ಲಾಗ ನಾಯಿ ತಿರುಗಿನೋ ಈಗ ಎಷ್ಟು ಮಸ್ತ್ ಅನ್ಸತ್ತ. ಇವಾಗ ಮಸ್ತ್ ಅನ್ನಿಸ್ಲಕತ್ತದ. ರಾಯರ ಸನ್ನಿಧಿಗೆ ಬಂದಿವಿ ಅಂತೂ ಮನ್ಸೆಲ್ಲ ಹಗೂರಾಯ್ತು. ಸಮಾಧಾನ ಅನಿಸ್ತೈತ್ಲ. ಇಲ್ಲೆಲ್ಲ ನೋಡ್ರಿ ಎಲ್ಲ ಗೋಮಾತೆಗಳು ನೋಡ್ರ ತೀರಾ ಎಲ್ಲ ಜನಗಳು ಎಲ್ಲಿ ಬೇಕಾದ್ರೆ ಮಲ್ಕೊಂಡ್ಬಿಟ್ರ. ಯಾರ್ಯಾರು ಮಂತ್ರಾಲಯಕ್ಕೆ ಬಂದಿರಾ ಕಮೆಂಟ್ ಮಾಡಿ. ನಾವಂತ್ರ ಫಸ್ಟ್ ಟೈಮ್. ಯಾರ್ಯಾರು ಮಂತ್ರಾಲಯ ಬಂದಿರಿ ನೀವು ಕಮೆಂಟ್ ಮಾಡಿ. ಈಗ ಇನ್ನು ಯಾರ್ಯಾರು ಬರೋರಿದ್ದೀರಿ ಬಂದು ಹೋಗಿ. ಈಗ ಬ್ಯಾಸ್ಗೆ ಐತಲ್ಲ ಜಾಸ್ತಿ, ಹಂಗಾಗಿ ಜಾಸ್ತಿ ನೈಟ್ ಇರ್ಬೇಕು, ಇಲ್ಲ ಬೆಳಗ್ಗೆ ಇರ್ಬೇಕು. ಮಧ್ಯಾಹ್ನ ಇದ್ರ ಭಾಳ ಅಂದ್ರೆ ಭಾಳ ಕಷ್ಟ. ನಾವಂತೂ ಭಾಳ ಜಾಸ್ತಿ ಇರ್ತೈತಿ. ಫುಲ್ ಬಿಸ್ಲಾಗ ತಿರುಗಿ ಮತ್ತೆ ನಮ್ಮ ವೈನಿಯವ್ರು ಹೆಜ್ಜೆ ನಮಸ್ಕಾರ ಹಾಕಿದ್ರು.
ಕ್ರೇಜಿ ಅವ್ರೇನ ಬೇಡ್ಕೊಂಡಿದ್ರು, ಅದಕ್ಕೆ ನನ್ನ ಕೈಲೇನೆ ಹಾಕಿಸ್ತೀನಿ ಅಂತ ಅನ್ಕೊಂಡಿದ್ರು. ಅದಕ್ಕೆ ನಾನು ಹೆಜ್ಜೆ ನಮಸ್ಕಾರ ಹಾಕಿದೆ ಗಾಯ್ಸ್. 12 o'clock ನಮ್ದು ಟ್ರೈನ್ ಅದ. ನಮ್ದು ಇಷ್ಟು ತನ ರೂಮ್ದಾಗಿದ್ದೀವಿ. ಸ್ವಲ್ಪ ಇಲ್ಲೊಂದು ಸ್ವಲ್ಪ ಕೂಡ್ಬೇಕು, ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಬೇಗನೆ ರೂಮ್ ಖಾಲಿ ಮಾಡ್ಕೊಂಡು ಬಂದಿ ನಾವು. ಯಾಕಂದ್ರೆ ಬರೀ ಬಿಸ್ಲಾಗಿದ್ದಂಗ ನಾವು ರೂಮ್ದಾಗ ಸುಮ್ಮ ಸ್ನಾನ ಮಾಡಕ್ ಮಾಡಿದ್ವಿ ನೋಡಿ ಗೈಸ್. ನಿಜ ಹೇಳ್ಬೇಕಂದ್ರೆ ಇವಾಗ 6 o'clock ರೂಮ್ ಬಿಟ್ಟಿವಿ. ಬಿಟ್ಟು ಇಲ್ಲಿ ಬಂದು ರಾಯರ್ ಸನ್ನಿದಾಗ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇವಾಗ 10 o'clock ಊಟ ಮಾಡಿ ಸ್ಟೇಷನ್ಗೆ ಹೋಗ್ಬೇಕು, ರೈಲ್ವೆ ಸ್ಟೇಷನ್ ಹೋಗಿ ಆಮೇಲೆ ಸದ್ದ ಅಲ್ಲಿ ಟ್ರೈನಿಗೆ ಹೋಗಿ ಡೈರೆಕ್ಟ್ ನಮ್ಮೂರಿಗೆ ಪಯಣ. ನಮಗೆ ಇವಾಗ ಭಾಗ್ಯ ಬಂದದ ರಾಯರ ಸನ್ನಿಧಿಗೆ ಬರೋದು. ಬರ್ಬೇಕಂತ ಅನ್ಕೋತೀವಿ, ಕಳ್ಸ್ಕೋಬೇಕು. ನಾನಂತರೂ ಭಾಳ ಸತಿ ಏನಂತಾರ ಹೋಗ್ಬೇಕಂತ ಪ್ಲಾನ್ ಮಾಡಿ ಭಾಳ ಸರಿ ಬಿಟ್ಟಿನಿ ನಾನು. ಅಮೌಂಟು ಜಮಾ ಮಾಡಿ ಕ್ಯಾನ್ಸಲ್ ಆಗೈತೆ ಅದು. ಮತ್ತೆ ಜಾಸ್ತಿ ಕಷ್ಟದಾಗಿದ್ದವರು ಒಂದೊಂದು ಟೈಮ್ ಭಾಳ ನೋವು ಬಟ್ಟಿರ್ತಾರಲ್ಲ, ಅವರಿಗೆ ದೇವ್ರು ಕರ್ಸ್ಕೊತಾರೆ. ಅದು ನಾವು ಬರ್ಬೇಕಂದ್ರೆ ದೇವ್ರು ಕರ್ಸ್ಕೊಂಡ್ರೆ ಬರ್ತೀವಿ ಅಂತ ಹೇಳ್ತಾರಪ್ಪ. ಇಲ್ಲೆಲ್ಲ ಜಾಸ್ತಿ ಜನ ಅದೇ ಹೇಳ್ಯಾರ, ನಾವು ಅದೇ ನಂಬ್ತೀವಿ. ಬಟ್ ಬಂದೀವಿ ನೋಡಿ, ನಾವು ಅಂತೂ ರಾಯರ ಸನ್ನಿಧಿಗೆ ಬಂದಿವಿ ಗಾಯ್ಸ್. ಅಯ್ಯ ಗಾಯ್ಸ್, ಇಲ್ಲಿನೂ ಎಷ್ಟು ಅದಾವ ನೋಡಿ. ಬಿಸ್ಲಿಗೆ ಅಂಜಿ ಇವಾಗ ಬಂದಾವ. ಇವಾಗ ಎಷ್ಟು ಜನ ಅದಾರ ಗಾಯ್ಸ್. ಸಾಯಂಕಾಲ ಮಾರ್ನಿಂಗು ಎಷ್ಟಿಲ್ಲ ಸ್ಟೇ ಮಾಡೋರು ಇದ್ದಿರ್ಬೋದು ಇಲ್ಲಿ. ಮಾರ್ನಿಂಗ್ನು ಇದ್ರು, ಇವಾಗ ಸಾಯಂಕಾಲನೂ ಭಾಳ ಜನ ಅದಾರ ನೋಡಿ. ಸಾಯಂಕಾಲನು ಮಸ್ತೆ. ಅವರು ನಮ್ಮ ಅತ್ತೆಮ್ಮ ಅಪ್ಪಾಜಿ ಅಲ್ಲಿ ಕುಂತಾರ. ನಾವು ಇಲ್ಲಿ ಒಂದು ಸ್ವಲ್ಪ ಮಾತಾಡ್ಕೋತ ಹಂಗೆ ಈ ಕಡೆ ಬಂದೀವಿ. ಅವ್ರು ಅಲ್ಲಿ ಕುಂತಾರ, ಅಲ್ಲಿ ಸ್ವಲ್ಪ ನಾವು ಸುಮ್ಮ ಹಂಗೆ ತಿರುಗಾಡ್ಕೋತ ನಾವು ಮಾಡಿ ಮತ್ತೊಂದ್ಸತಿ ನೋಡಿದ್ರಾಯ್ತು ದೇವ್ರಿಗೆ ಅಂತ ಬಂದೀವಿ. ಇಲ್ಲಿ ನಿಜ ಹೇಳ್ಬೇಕಂದ್ರೆ ರಿಯಲ್ ಆಗಿ ಭಾರಿ ಮಸ್ತ್ ಅನ್ಸತೈತಿ ನೋಡಿ ನನಗರ ನೋಡಕ್. ಸಾಯಂಕಾಲ ಅಂತೂ ತೀರಾ ಮಸ್ತ್ ಅನಿಸ್ಲಾಗ. ಎಲ್ಲ ನೋಡು ನನಗರ ಒಂಥರ ಎಲ್ಲಿ ಯಾವುದೋ ಒಂದು ಅರಮನೆ ಬಂದ್ಬಿಟ್ಟು ಅನ್ಸತ್ಬಿಟ್ಟು. ಅದೇ ತರ ಕಟ್ಸಾರಲ್ಲ ಎಲ್ಲ ಕಡೆ. ಲೈಟ್ಸ್ ನೈಟ್ ಚಂದ ನೋಡಿ ನೋಡ್ಲಕ್. ಬೆಳಗ್ಗೆ ಮಾರ್ನಿಂಗ್ಗಿನ ಜಾಸ್ತಿ ನೈಟ್. ಮಾರ್ನಿಂಗ್ ಬರ್ಬೇಕು. ನಾವು ಸ್ವಲ್ಪ ಲೇಟ್ ಮಾಡಿ ಬಂದ್ವಿ. ಆದ್ರೆ ಬರ್ಬೇಕಂದ್ರೆ ನೈಟ್ ಸ್ಟೇ ಮಾಡೋಕ್ಕೂ ಅವಕಾಶ ಐತಿ, ಎಲ್ಲ ಐತಿ. ಅವ್ರ ಬಳಿ ಹೋಗ್ತೀವಿ ಸದ್ದ, ಅವರಿಗೆ ತೋರಿಸ್ತೀವಿ ಬನ್ನಿ. ನಮ್ದು ತಿರ್ಗಾಡಿ ಕಾಲಂತರೂ ಸಿಕ್ಕಾಪಟ್ಟೆ ನೋವಾಗಿದೆ. ಸ್ಲಿಪ್ಪರ್ಸ್ ಇಲ್ಲದೆ ತಿರ್ಗಾಡಿ ಗಾಯ್ಸ್ ನಿಜ ಹೇಳ್ತೀನಿ, ಅಳುನೇ ಬಂದಿತ್ತು ನೋಡ ನನ್ನ ಫೋಟೋ. ಗಾಯ್ಸ್ ಮಾರ್ನಿಂಗ್ ಒಂದು ವಿಡಿಯೋ ಶೂಟ್ ಮಾಡೋದಿತ್ತು ಇಲ್ಲಿ. ನಮ್ಮ ಕ್ರೇಜಿ ಅವ್ರು ಬಿಡ್ತಾನೆ ಇಲ್ಲ, ಅದಕ್ಕೆ ಹಿಂಗೆ ನನಗಂತರೂ ಚಪ್ಪಲ್ ಬಿಟ್ಟು ಬಂದಿದ್ದೀವಿ ರೂಮ್ದಾಗೆ. ಚಪ್ಪಲ್ ಬಿಟ್ಟು ಬರೋಣ ಇಲ್ಲಿ ಫುಲ್. ಅದ್ರಾಗ ಇಲ್ಲಿ ಪಾರಿಸ್ ನರ್ಸಿಕಪ್ಲೆ ಈ ಥರ ಅದ. ಕಾಲ್ ಫುಲ್ ಚುರುಗರಕತ್ತ ಬಿಟ್ಟವ, ಬಿಡಲಾಗ್ಯಾರ. ಮತ್ತೆ ನನ್ನ ಮೇಲೆ ಸಿಟ್ ಮಾಡಕತ್ತಾರ ಅವರು. ಅದಕ್ಕೆ ಪಂಚಮುಖಿ ದೇವಸ್ಥಾನ ಅಲ್ಲಿ ಸ್ಲಿಪ್ಪರ್ಸ್ ಇಲ್ಲ, ಅಲ್ಲಿ ಬರೀ ಅಲ್ಲಿನೂ ಸ್ಲಿಪ್ಪರ್ ಇಲ್ಲಾರ್ದೆ ಹೋಗಿ ಗೈಸ್. ನಿಜ ಹೇಳ್ಬೇಕು, ನಮ್ಮ ರೂಮಿಗೆ ಮತ್ತೆ ನಾವು ಸ್ಟೇ ಮಾಡಿದ ರೂಮ ರಾಘವೇಂದ್ರ ಸ್ವಾಮಿ 1 ಕಿಲೋಮೀಟರ್ ಆಗ್ಬೋದು. ಗೈಸ್ ಇಲ್ಲಂತ್ರೂ ಹೆವಿ ಕಾಸ್ಟ್ಲಿ. 20 rupees ಬಾಟ್ಲಿ, 30 rupees 1 liter ಬಾಟ್ಲಿ ಇದೆ ನೋಡಿ. 20 rupees 30 rupees, 30 rupees 2 literದು 40-45 rupees. ಮಸ್ತ್. ಎಷ್ಟು ಕಾಸ್ಟ್ಲಿ ಅಂದ್ರೆ ಅಪ್ಪ, ನಾವಂತರೂ ನೀರು ಕುಡ್ದಿದ್ದೆ ಹೋಗಿ ಬರೋದ್ರಾಗ ಇಲ್ಲಿ ಭಾಳ ಹಾಕೋಣ ಬಂದು ಮಸ್ತ್. ಪುಟಾಣಿ ಗೋಮತೆ ಇಲ್ಲೊಂದದ ನೋಡಿ. ಇಲ್ಲಿ ನೋಡ್ರಿ, ನಮ್ಮ ಅಣ್ಣಗೆ ತೋರಿಸ್ತೀನಿ. ಇವ್ರು ನಮಗ ವ್ಲಾಗ್ ಮಾಡಕ್ ಬಿಟ್ಬಿಟ್ಟು ಇವ್ರು ಆರಾಮಾಗಿ ಕೂತು ಬಿಟ್ಟಾರ. ಹೇಳ್ರಿ ಗೈಸ್, ಏನಿಲ್ಲ, ನಾವಂತೂ ಆರಾಮಾಗಿ ನೀವಂತಾಗಿ ಕೂತು ಬಿಟ್ಟಿವಿ ಇಲ್ಲಿ ಮಠದಾಗ. ಅವ್ರಿಗೆ ತಿರುಗಾಡಿ ವಿಡಿಯೋ ಮಾಡಕ್ಕೆ ಕಳ್ಸ್ಬಿಟ್ವಿ. ಸೊ ಆರಾಮ್ಸೆ ಸುಮ್ಮನೆ ಕುಂತು ಬಿಟ್ವಿ ನಾವಂತೂ. ಹೇ ಗೈಸ್, ಮಂತ್ರಾಲಯದಿಂದ ಮಾರ್ನಿಂಗ್ ಬಂದ್ವಿ. ಮಂತ್ರಾಲಯದಾಗ ಸ್ಟಾರ್ಟ್ ಮಾಡಿದ ವಿಡಿಯೋ ಮನೆಗೆ ಬಂದು ಎಂಡ್ ಮಾಡಕತ್ತೀವಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಬಂದು ಸ್ನಾನ ಅದು ಮಾಡಿ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಕ್ರೇಜಿ ಅವ್ರನ್ನೂ ಸ್ನಾನಕ್ಕೆ ಹೋಗ್ಯಾರ. ಮತ್ತು ಇಲ್ಲಿ ನಮ್ಮ ಅಪ್ಪಾಜಿ ಇದ್ದಾನ. ಫ್ಯಾನ್ ನೋಡ್ರಿ ಒಂದು. ಎಲ್ಲರೂ ಬಂದು ಬರೋಣ. ಫಸ್ಟ್ ಸ್ನಾನ ಮಾಡಿಬಿಟ್ಟಿವಿ.
ಎಷ್ಟು ಟಯರ್ಡ್ ಆಗಿತ್ತು, ಹೆಂಗಾಯ್ತು ಜರ್ನಿ ಹೇಳಿ ಸ್ವಲ್ಪ. ಫುಲ್ ಮಿಕ್ಕಿ ಬಿಟ್ಟಿತ್ತಪ್ಪ ನನಗರ ಏನು ಅನ್ಸಿಲ್ಲ ನನಗೆ ಬರೋಣ ಬಾಟ. ಹೌದು ಗೈಸ್, ಬಂದ್ ಬರೋಣ ಮಲ್ಕೊಂಡ್ಬಿಟ್ಟಿದ್ಲಿಕ್ಕಿ, ಮತ್ತೆ ಎಬ್ಬಿಸಿ ಇವಾಗ ಸ್ನಾನ ಮಾಡ್ಯಾವ. ಅವು ಬಟ್ಟಿ ಎಲ್ಲ ತೆಗೆದು ಮಡಿಚಿಡಾಕತ್ತೀನಿ. ಮತ್ತೇನಿಲ್ಲಪ್ಪ, ಆದ್ರೆ ದೇವ್ರಿಗೆ ಹೋಗಿ ಬಂದಿರತ್ರ ಫುಲ್ ಮಸ್ತ್ ಅನಿಸ್ತು. ಚಪ್ಲಿದ ಒಂದು ಫುಲ್ ನೆನಪ. ನಾವ್ ಅಕಸ್ಮಾತ್ ಇನ್ನೊಮ್ಮೆ ಎಲ್ಲಿಗಾರ ಹೋಗ್ಬೇಕಂದ್ರು ದೇವ್ರದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರು ಚಪ್ಲಿ ಬಿಟ್ಟು ಈ ಬ್ಯಾಸಿಗೆದಿಂದಾಗ ಚಪ್ಲಿ ಬಿಟ್ಟು ಹೋಗ್ಬಾರ್ದು. ಪಾ ದೇವ್ರೆ ನನಗೆ ಹೆಂಗ ಅವು ನಡ್ದು ಕಾಲೇ ಒಂಥರ ಚಪ್ಲಿನೇ ಆದಂಗಾಗಿತ್ತು. ಅಷ್ಟು ಬಿರುಸಾಗ್ಬಿಟ್ಟಿದ ನನ್ ಕಾಲ್ ಕೆಂಪ ಹೊಡಿ. ಬಾಳ ಸುಡ್ಲಾತಪ್ಪ ಅಲ್ಲಿ. ಆತರ ಆಯ್ತು ಗೈಸ್. ಯಾರ್ಯಾರು ನೀವು ಅನ್ಕೊಂಡಿದ್ರಿ ನಾವು ಗೆಸ್ ಮಾಡಿ ಅಂತಂದಿದ್ವಿ, ಎಷ್ಟೋ ಜನ ಗೆಸ್ ಮಾಡಿದ್ರಿ ಮಂತ್ರಾಲಯ ಅಂತ ಹೇಳಿ. ನಾವು ಹೇಳಬಾರ್ದತ್ತ ಹಂಗೆ ಹೋಗಿದ್ವಿ. ಅಲ್ಲಿ ಗೆಸ್ ಮಾಡಿದ ಪ್ರಕಾರ ಭಾಳ ಜನ ಗೆಸ್ ಮಾಡಿರಿ. ಜಸ್ಟ್ ನಾವು ಹೊಂಟೀವಿ ಅಂತೇಳಿ ಅಂದ್ರೇ ಎಲ್ಲರೂ ಮಂತ್ರಾಲಯ ಅಂತೇಳಿ ಕಮೆಂಟ್ ಹಾಕಿದ್ರಿ, ಮಾಡಿದ್ರಿ ಮಂತ್ರಾಲಯ ಅಂತೇಳಿ. ಮತ್ತು ಇವಾಗ ಸ್ವಲ್ಪ ಕೆಲಸ ಮಾಡಬೇಕು, ಏನಾದರೂ ನಾಷ್ಟ ಅದು ಮಾಡಬೇಕು. ಗಾಯ್ಸ್, ನಾ ಇನ್ನೊಂದು ಹೆಜ್ಜೆ ನಮಸ್ಕಾರ ಹಾಕಿದ್ದೆಲ್ಲ ಕಾಲು ಸಿಕ್ಕಾಪಟ್ಟೆ ನೋವು. ಹಾಂ ಗೈಸ್, ಅದು ಯಾವ ವ್ರತ ಅಂತ ಕಮೆಂಟ್ ಹಾಕಿದ್ರಿ. ಅದು ಹೆಜ್ಜೆ ನಮಸ್ಕಾರ. ಅದು ಮಂತ್ರಾಲಯದಾಗ ಹಾಕ್ತಾರ ಹೆಜ್ಜೆ ನಮಸ್ಕಾರ ಅಂತ ಹೇಳಿ. ಯಾದಕ್ಕಂತಂದ್ರೆ ನಮ್ಮ ಕ್ರೇಜಿಯವರು ಏನೋ ಫಸ್ಟ್ ಟೈಮ್ ಒಂದ್ಸತಿ ಹೋದಾಗ ನಾ ಪ್ರಿಸೋ ಹುಡುಗಿಗೆ ಮದುವೆ ಆಗಿ ಬಂದು ನಿಮ್ಮ ಜೊತೆ ಆಕಿನ ಕೈಲಿ ಹೆಜ್ಜೆ ನಮಸ್ಕಾರ ಹಾಕಿಸ್ತೀನಿ ಅಂತೇಳಿ ಏನೋ ಅನ್ಕೊಂಡಿದ್ರತ್ತ. ಅದಕ್ಕೆ ನನ್ನಿಂದ ಹೆಜ್ಜೆ ನಮಸ್ಕಾರ ಹಾಕಿದೆ. ಹೆಜ್ಜೆ ನಮಸ್ಕಾರ ಹಾಕಿನ ಗೈಸ್. ಅವತ್ತೇನು ಕಾಲು ಅಷ್ಟೊಂದು ಪೇನ್ ಆಗಿದ್ದಿಲ್ಲ. ನೆಕ್ಸ್ಟ್ ಡೇ ಭಾಳ ಸಿಕ್ಕಾಪಟ್ಟೆ ಪೇನ್ ಆಗಿತ್ತು. ಕಾಲ ಕುಂತ್ರೆ ಹೇಳಕ್ಕೆ ಬರ್ತಿದ್ದಿಲ್ಲ, ಎದ್ರು ಕೂಡಕ್ಕೆ ಬರ್ತಿದ್ದಿಲ್ಲ ಅಂದು ಕಾಲ ಆ ಥರ ಆಗಿತ್ತು. ಬಟ್ ಏನೋ ಒಂದು ಮುಟ್ಟಿಸಿ ಬಂದಿದೆ. ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಲ್ಲೆಲ್ಲ ತಿರುಗಾಡಿ. ಮಂತ್ರಾಲಯ ಫಸ್ಟ್ ಟೈಮ್ ನಾ ಹೋಗಿದ್ದು ಮಂತ್ರಾಲಯಕ್ಕೆ, ನೋಡಿ ಬಂದೆ. ಮತ್ತೆ ಅಪ್ಪಾಜಿ ಹೇಗೆ ಅನ್ನಿಸ್ತು? ಸೂಪರ್ ಅನ್ನಿಸ್ತು ಗೈಸ್. ನಾವು ಫಸ್ಟ್ ಟೈಮ್ ಹೋಗಿದ್ದು, ನಮ್ಮ ಮಾಮ ಫುಲ್ ಎಂಜಾಯ್ ಮಾಡಿಸ್ದಾಗೈತಿ. ಫುಲ್ ಎಂಜಾಯ್ ಮಾಡಿದ್ರು ಅಪ್ಪಾಜಿ. ಸ್ಕೂಲ್ ಬಿಟ್ಟು ಬಂದಾಗ ನೋಡ್ರಿ, ಟ್ಯೂಷನ್ ವೆಕೇಶನ್ ಬಿಟ್ಟು ಬಂದಾಗ ಇವಾಗ ಹೋಗ್ತಾನೆ ಒಂದು 2 ಡೇಸ್ನಾಗ ಊರಿಗೆ. ಹೊಡಿತಾರಪ್ಪ ನಿಮ್ಮ ಮ್ಯಾಮ್ ಇಷ್ಟು ದಿನ ಬಿಟ್ಟಿದ್ದಕ್ಕೆ. ಹೊಡ್ಸ್ಕೊತಿ? ಎಲ್ಲಿ ಹೊಡಿತಾರ ಕೈಗೆ? ಪಾಪ ನೋಡ್ರಿ. ನಮ್ಮ ಮಾಮ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿದ್ದಾರೆ ಮಂತ್ರಾಲಯಕ್ಕೆ. 2 ದಿನ ಬಿಟ್ಟೇನ್ರಿ ಅಂತೇಳಿ. ಗೈಸ್, ಫೈನಲಿ ನಮ್ಮ ಊರಿಗೆ ಬಂದ್ವಿ, ಅಂದರೆ ಮನೆಗೆ ಬಂದ್ವಿ. ಬೆಳಗ್ಗೆ ಬಂದು ಶಿಸ್ತು ಸ್ನಾನ ಮಾಡ್ಕೊಂಡು ಅವ್ರು ಇಟ್ಟು ತನ ಸ್ನಾನ ಮಾಡ್ಕೊಂಡು ಅವರದೆಲ್ಲ ಏನೋ ಅಡುಗೆ ರೆಡಿ ಮಾಡಕತ್ತಾರ. ನಾನು ಇವಾಗ ಐತೆಲ್ಲ ಶಿಸ್ತು ಒಂದು ಸ್ವಲ್ಪ ಸ್ನಾನ ಮಾಡ್ಕೊಂಬಂದೆ. ಖತರ್ನಾಕ ನಂಗೆ ಟ್ರಿಪ್ ಮಸ್ತ್ ಇತ್ತು. ನಮಗಂತೂ ಹೇಳ್ಬೇಕಂದ್ರೆ ಹೋಗೋಕೆ ಬರೋಕೆ ಅಷ್ಟೇ ಹೇಳೋಣ, ಬಟ್ ಅಲ್ಲಿ ಅಂತೂ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದ್ರೆ ಕಟ್ಟು ಬಿಸಿಲದ ಈಗ, ನಿಜ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲದ. ಇವಾಗ ಭಾಳ ದಿನ ಒಂದು ಥರ ಬಿಸಿಲಿಗೆ ಹೋಗಿವಲ್ಲ, ಫುಲ್ ಮಿಕ್ಕಿ ಐತೆ ನನಗಂತೂ. ಪೂರ ಭಾಳ ಕಷ್ಟ ಆಗ್ಯದ ಈ ಕಟ್ಟಿರ ಬಿಸಿಲಿನ ಸಲ ಭಾಳ ಹೈರಾಣ ಆಗ್ಯದ. ಬೆಳಗ್ಗೆ ಹೋಗೋದಿತ್ತು ನಾವು ಟೆಂಪಲಿಗೆ, ಬಟ್ ಇವ್ರು ಅದರಲ್ಲ ಹೇಳಿ ಕೇಳ್ತಾರೆ ಹೇಳ್ರಿ, ಮೇಕಪ್ ಮಾಡ್ಕೊಂಡೆ ರೆಡಿ ಆದೆ ಅನ್ನೋ ಗದ್ದಲ್ದಾಗ ಲೇಟ್ ಮಾಡಕತ್ತಿದ್ರು. ಅದರ್ಸ್ಲೇನ್ ಅಂತ ಹೇಳಿದ್ರೆ ಕಂಟಿನ್ಯೂ ಮಧ್ಯಾಹ್ನ ಎಷ್ಟು 11 ಗಂಟೆ 12 ಗಂಟೆಗೆ ರೂಮ್ ಬಿಟ್ಟಿವಿ. 1 ಗಂಟೆ 2 ಗಂಟೆ ಹೈರಾಣ ಆಗೋಯ್ತು. ಆ್ಯಂಡ್ ಗೈಸ್, ಇನ್ನೊಂದು ಒಬ್ರು ಕೇಳ್ತಿದ್ರೆ ಮೈಕ್ ಯೂಸ್ ಮಾಡ್ಬೇಕಿಲ್ಲ ಅಂತ ಹೇಳಿದ್ರೆ ಮೈಕ್ ತೊಗೊಂಡು ಹೋಗಿವಿ, ಬಟ್ ಯೂಸ್ ಮಾಡೋಕ್ಕಾಗಿಲ್ಲ ನಮ್ಗೆ ಮೈಕ್. ಅದು ಇನ್ನೂ ಅಷ್ಟೊಂದೇನು ಕಂಫರ್ಟಬಲ್ ಇಲ್ಲ ನಮ್ಮ ಮೈಕ್ ಹಾಕ್ಕೊಂಡು ಮಾಡೋಕೆ. ಆ್ಯಂಡ್ ಇನ್ನೊಂದು ಫ್ಯಾಮಿಲಿ ಇರ್ತಾರೆ ನಮ್ಮದು. ನಮ್ಮ ಅಪ್ಪಾಜಿನ ಮಾತಾಡ್ತಿರ್ತಾನೆ, ನಮ್ಮ ತಂಗಿನೂ ಮಾತಾಡ್ತಿರ್ತಾಳೆ. ಒಂದೊಮ್ಮೆ ಇಬ್ಬರ ಹತ್ರನೇ ಮೈಕ್ ಇತ್ತಂದ್ರೆ ಅವರಿಬ್ಬರು ವಾಯ್ಸ್ ಕೇಳಲ್ಲ. ಸೊ ಹಂಗಾಗಿ ಮೈಕ್ ಯೂಸ್ ಮಾಡೋಣ ಜಾಸ್ತಿ. ಇನ್ಮೇಲಿಂದ ಆದ್ರೆ ಯೂಸ್ ಮಾಡಬೇಕಪ್ಪ. ಹೌದು, ಮೈಕ್ ಅಂತೆಲ್ಲ ಪಬ್ಲಿಕ್ ಪ್ಲೇಸ್ನಾಗ ಆಟ ಯೂಸ್ ಮಾಡ್ಬೇಕು. ಮೈಕ ಒಂದು ಇಬ್ಬರೇ ಮಾತಾಡೋದು ಪರವಾಗಿಲ್ಲ, ಬಟ್ ಮೈಕ್ ಇತ್ತಂದ್ರೆ ಚಂದ ವಾಯ್ಸ್ ಕ್ಲಿಯರಾಗಿ ಕೇಳ್ತಾ. ಮೈಕಿನೊಂದೇ ಪ್ರಾಬ್ಲಮ್ ಇತ್ತು, ಮೈಕ್ ನಮಗೆ ಯೂಸ್ ಮಾಡೋಕೆ ಅಷ್ಟೊಂದು ಕಂಫರ್ಟಬಲ್ ಇಲ್ಲ, ಅದಷ್ಟೇ ಅಂತ ಮೈಕ್ ಯೂಸ್ ಮಾಡಲಿಲ್ಲ. ಆ್ಯಂಡ್ ಗೈಸ್, ಇನ್ಮೇಲಿಂದ ಒಂದು ಸ್ವಲ್ಪ ದೇವ್ರಗಳಿಗೆ ಹೋಗೋದು ಬರೋದು ಇದ್ದೇ ಇರ್ತದೆ. ಅಂದರೆ ಸದ್ಯ ಮದುವೆಗೆ ಏನೋ ದೇವರಿಗೆ ಅದು ಹೋಗ್ಬೇಕಂತ.
ಸೊ ಅದೆಲ್ಲ ನಾವೇನು ಮಾಡೇ ಇರಲಿಲ್ಲ. ಹೋಗ್ಬೇಕಂತ ಅದ್ರ ಸಲ ಏನಿದ್ದಲಾಗ್ಯಾರೆ ಮೇಲಿನ ಸ್ವಲ್ಪ ಹೋಗ್ಬೇಕು. ಇನ್ನೂ ಎಲ್ಲೆಲ್ಲಿ ಹೋಗೋದದು ಮುಂಬರೋ ದಿನಗಳೆಲ್ಲ ನಿಮಗೆಲ್ಲ ಗೊತ್ತಾಗುತ್ತೆ ಗೈಸ್. ನೀವು ನೋಡೋನ್ರಿ ಅಂತ ಎಲ್ಲೆಲ್ಲಿ ತಿರುಗಾಡ್ದು ಏನೇನು ಅನ್ನೋದು. ಸ್ವಲ್ಪ ಸೀನಿಯರ್ ಬಾವ್ರಿ ಇಲ್ಲ ಇಲ್ಲ ಗಪ್ 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 ಗಪ್. ನಾಷ್ಟಕ್ಕೆ ಒಂದು ಸ್ವಲ್ಪ ಅವಲಕ್ಕಿ ಮಾಡ್ತಾ ಇದ್ದೀವಿ. ನಾಷ್ಟ ಮಾಡಬೇಕು. ಸ್ವಲ್ಪ ಮಸ್ತ್ ಒಂದು ಸ್ವಲ್ಪ ನಾಷ್ಟ ಮಾಡ್ತೀನಿ. ಅವಲಕ್ಕಿ ತಂದು ಕೊಟ್ಟೀನಿ ಮತ್ತು ಚಹಾ ಬ್ರೆಡ್ ಕೂಡ ಅದ. ಶಿಸ್ತಾಗಿ ಐತಲ್ಲ ಅದನ್ನು ಸಪೋರ್ಟ್ ಮಾಡೋದು ಇವಾಗ ಕೆಲಸ. ಹಂಗಾಗಿ ಮತ್ತೊಂದು 2 ದಿನ ಆರಾಮ್ ರೆಸ್ಟ್ ಸಿಗ್ತದೆ ನಮಗೆ. ಕಂಟಿನ್ಯೂ ಒಂದಿಷ್ಟು ಜನ ಅನ್ಕೊಂಡಿದ್ರಿ, ಸ್ವಲ್ಪ ಜನ ಅನ್ಕೊಂಡಿದ್ರಿ ನಾವು ಗುರುವಾರ ಹಾಕಿ ವಿಡಿಯೋ. ಬಟ್ ನಾವು ಹೋಗಿದ್ದು 2 days ಬ್ಯಾಕೆ ಹೋಗಿವಿ. ಬಟ್ ಹಾಕಿದ ವಿಡಿಯೋ ಗುರುವಾರ ಹಾಕಿವಿ. ಒಂದು 2 ದಿನ ರೆಸ್ಟ್ ಆಗ್ತದೆ ಈಗ ವಿಡಿಯೋಸ್ ಸಲುವಾಗಿ. ಮತ್ತು ಮುಂದಿನ ದಿನಗಳಲ್ಲಿ ಕಂಟಿನ್ಯೂ ವಿಡಿಯೋಸ್ ನಮ್ಮದೊಂದು ವಿಡಿಯೋಗಳು ಗ್ಯಾಪ್ ಇಲ್ಲ. ಲೇಟ್ ಆದ್ರೂ ಪರವಾಗಿಲ್ಲ, ಒಂದು ದಿನಕ್ಕೆ ಒಂದು ವಿಡಿಯೋ ಬರ್ತಾ ಇದ್ದೇವೆ. ನಾವು ಡೈಲಿ ಬ್ಲಾಗ್ಸ್ ಆದ್ರೂ ಪರವಾಗಿಲ್ಲ, ಡೈಲಿ ಲಾಗ್ಸ್ ಬರ್ತಾ ಇದಾವ. ಕಷ್ಟಪಟ್ಟು ಎದಕ್ಕೆ ಮನೆ 1-2 ವಿಡಿಯೋ ಲೇಟ್ ಆದು ಯಾಕಪ್ಪ ಅಂದ್ರೆ ನೆಟ್ವರ್ಕ್ ಇಶ್ಯೂ ಇತ್ತು, ಅದಕ್ಕೆ ಲೇಟ್ ಆಯ್ತು. ವಿಡಿಯೋ ಆಲ್ರೆಡಿ ಎಲ್ಲ ಎಡಿಟ್ ಮಾಡಿದ್ದ, ಅಪ್ಲೋಡಿಂಗ್ನು ಇಟ್ಟಿದ್ದ. ಬಟ್ ಅಪ್ಲೋಡ್ ಬೇಗ ಆಗಿಲ್ಲ. ಬಟ್ ಲೇಟ್ ಆದ್ರೂ ಪರವಾಗಿಲ್ಲ, ಬರ್ತಾ ಇದ್ದಾವ. ನೋಡಿ ಸಪೋರ್ಟ್ ಮಾಡಿ. ಒಂದು ವಿಡಿಯೋ ಶೂಟ್ ಮಾಡಿದೆ, ನೋಡಿರಲ್ಲ ನೀವು, ನೋಡಿರ್ತೀರ ಆಲ್ರೆಡಿ. ಇದು ಶಾರ್ಟ್ಸ್ ಅಲ್ಲ, ಮಸ್ತ್ ಒಂದು ರೀಲ್ ಶೂಟ್ ಮಾಡೀನಿ, ಇವ್ರದ್ದು ರೀಲ್ ಶೂಟ್ ಮಾಡಿ, ಎಲ್ಲರದ್ದು ರೀಲ್ ಶೂಟ್ ಆಗ್ಯದ. ಬಟ್ ಇನ್ನೊಬ್ಬಂಗೆ ಅಪ್ಲೋಡ್ ಆಗ್ಯದ, ನಾನು ಇಬ್ಬರು ಅಪ್ಲೋಡ್ ಆಗ್ಯದ. ನಮ್ಮ ಫ್ಯಾಮಿಲಿದೇನು ಅಪ್ಲೋಡ್ ಮಾಡಿಲ್ಲ, ಒಬ್ರದಲ್ಲ ಜಸ್ಟ್ ಸ್ಟೇಟಸ್ ಇಟ್ಟಿರ್ತಾರಂತ, ಸ್ಟೇಟಸ್. ಅದ್ರ ಸಲುವಾಗಿ ಲೆಟ್ಸ್ ಗೋ ಗೈಸ್. ಇವತ್ತಿನ ಡೈಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಎಲ್ಲರೂ ವಿಡಿಯೋ ಇಷ್ಟ ಆದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಸಿಗ್ತೇವೆವರೆಗೂ. ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್.